ಎಲ್ಲರಿಗೂ ನಮಸ್ಕಾರ. ಈ ದಿನ ಬ್ಯಾಚುಲರ್ ಆಫ್ ಪೊಲಿಟಿಕಲ್ ಸೈನ್ಸ್ 103 ಕೋರ್ಸ್ ಆದ ಪೊಲಿಟಿಕಲ್ ಥಿಯರಿ ಕಾನ್ಸೆಪ್ಟ್ಸ್ ಅಂಡ್ ಡಿಬೇಟ್ಸ್ನ ಬ್ಲಾಕ್ 2 ಇಂದ ಯೂನಿಟ್ 4 ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿಯ ಬಗ್ಗೆ ತಿಳಿಯಲಿದ್ದೇವೆ. ಇದರ ಡೈರಿಯಲ್ಲಿ ನಾವು ಸ್ಟ್ರಕ್ಚರ್, ಆಬ್ಜೆಕ್ಟಿವ್ಸ್, introduction, different types of equality, formal equality, equality opportunity, equality of outcomes, some basic principles of equality, some arguments against equality, liberal justification of inequality, equality and feminism, equality and liberty, ಕೊನೆಯಲ್ಲಿ ಸಮ್ಮರಿ. ಕನ್ನಡಕ್ಕೆ ಇದನ್ನು ಅನುವಾದಿಸಿದಾಗ ಘಟಕ 4 ಕಾನೂನಿನ ಮುಂದೆ ಸಮಾನತೆ ಮತ್ತು ಅವಕಾಶದ ಸಮಾನತೆ, ಉದ್ದೇಶಗಳು, ಪರಿಚಯ, ಸಮಾನತೆಯ ವಿವಿಧ ಪ್ರಕಾರಗಳು, ಔಪಚಾರಿಕ ಸಮಾನತೆ, ಅವಕಾಶದ ಸಮಾನತೆ, ಫಲಿತಾಂಶಗಳ ಸಮಾನತೆ, ಸಮಾನತೆಯ ಕೆಲವು ಮೂಲ ತತ್ವಗಳು, ಸಮಾನತೆಯ ವಿರುದ್ಧ ಕೆಲವು ವಾದಗಳು, ಅಸಮಾನತೆಯ ಉದಾರ ಸಮರ್ಥನೆ, ಸಮಾನತೆ ಮತ್ತು ಸ್ತ್ರೀವಾದ, ಸಮಾನತೆ ಮತ್ತು ಫೆಮಿನಿಸಂ ಸಾರಾಂಶ. ಇಷ್ಟನ್ನು ನಾವು ಇಂದು ಕಲಿಯುತ್ತಿದ್ದೇವೆ. ಉದ್ದೇಶಗಳು. ಈ ಸಂಚಿಕೆಯಲ್ಲಿ ನಾವು ಈ ಕೆಳಗಿನವುಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ: ಸಮಾನತೆಯ ಅರ್ಥ ಮತ್ತು ಈ ಪರಿಕಲ್ಪನೆಯ ಸಮಸ್ಯೆಗಳು, ಸಮಾನತೆಯ ಮೂಲ ತತ್ವಗಳು, ಔಪಚಾರಿಕ ಸಮಾನತೆ, ಅವಕಾಶದ ಸಮಾನತೆ ಮತ್ತು ಸಮಾನತೆ ಫಲಿತಾಂಶಗಳು, ಸಮಾನತೆಯ ವಿರೋಧಿ ಸ್ಥಾನಗಳು, ಅಸಮಾನತೆಯ ಉದಾರ ಸಮರ್ಥನೆ ಮತ್ತು ಅಂತಿಮವಾಗಿ ಸಮಾನತೆ ಮತ್ತು ಸ್ವಾತಂತ್ರ್ಯದ ನಡುವಿನ ಸಂಬಂಧ. ಪರಿಚಯ. ಸಮಾನತೆಯ ಕಲ್ಪನೆಯು ಆಧುನಿಕ ರಾಜಕೀಯ ಮತ್ತು ರಾಜಕೀಯ ಚಿಂತನೆಯ ಕೇಂದ್ರ ಕಾಳಜಿಯಾಗಿದೆ. ಜನನದ ಆಧಾರದ ಮೇಲೆ ಸಮಾಜದಲ್ಲಿ ಕ್ರಮಾನುಗತವನ್ನು ಸಹಜ ಎಂದು ಒಪ್ಪಿಕೊಳ್ಳಲಾಗಿದೆ. ಬಹಳ ಸಮಯದಿಂದ ಇದು ಇನ್ನು ಮುಂದೆ ಅಲ್ಲ. ವಾಸ್ತವವಾಗಿ ಆಧುನಿಕ ರಾಜಕೀಯ ಚಿಂತನೆಯು ಎಲ್ಲ ಮಾನವರು ಸಮಾನರು ಎಂಬ ಊಹೆಯಿಂದ ಪ್ರಾರಂಭವಾಗುತ್ತದೆ. 1789ರಲ್ಲಿ ಫ್ರೆಂಚ್ ಕ್ರಾಂತಿ ಮತ್ತು ಅಮೆರಿಕನ್ ಅಂತರ್ಯುದ್ಧವು ಪ್ರಜಾಪ್ರಭುತ್ವ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಕಲ್ಪನೆಯ ಅಭಿವ್ಯಕ್ತಿಯಲ್ಲಿ ಎರಡು ಐತಿಹಾಸಿಕ ಮಹತ್ವದ ಹೆಗ್ಗುರುತುಗಳಾಗಿ ಉಳಿದಿವೆ. ಮಧ್ಯಕಾಲೀನ ಕ್ರಮಾನುಗತಗಳು ಒಂದರಿಂದ ಸವಾಲು ಹಾಕಲ್ಪಟ್ಟವು ಮತ್ತು ಇನ್ನೊಂದು ಜನಾಂಗದ ಆಧಾರದ ಮೇಲೆ ಅಸಮಾನತೆಗಳತ್ತ ಗಮನ ಸೆಳೆಯಿತು. ಆದಾಗ್ಯೂ ಸಮಾನತೆಯ ಕಲ್ಪನೆಯನ್ನು ಒಪ್ಪಿಕೊಳ್ಳುವುದು ಸುಲಭವಲ್ಲ. 1931ರಲ್ಲಿ ಬರೆಯುತ್ತಾ R.H. ಟ್ಯಾನಿ ಅವರು ಬ್ರಿಟಿಷ್ ಸಮಾಜದಲ್ಲಿ ಅಸಮಾನತೆಯ ಧರ್ಮ ಎಂದು ವಿವರಿಸಿದ್ದನ್ನು ವಿಷಾದಿಸಿದರು. ಸಮಾಜದಲ್ಲಿ ಅಸಮಾನತೆಗಳ ಅಸ್ತಿತ್ವವಷ್ಟೇ ಅಲ್ಲ, ಅದನ್ನು ಸಹಜ ಮತ್ತು ಅನಿವಾರ್ಯ ಎಂದು ಒಪ್ಪಿಕೊಳ್ಳುವುದು ಅವರನ್ನು ಕಾಡಿದಂತಿದೆ. ಎರಡನೆಯ ಮಹಾಯುದ್ಧದ ನಂತರದ ಅವಧಿಯಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸಿವೆ ಮತ್ತು ಸಮಾನತೆಯ ಕಲ್ಪನೆಯು ಹೆಚ್ಚು ವ್ಯಾಪಕವಾದ ಕರೆನ್ಸಿಯನ್ನು ಪಡೆದುಕೊಂಡಿದೆ. ವಸಾಹತುಶಾಹಿ ಜಗತ್ತಿನಲ್ಲಿನ ಉಲ್ಬಣವು ಮಹಿಳಾ ಚಳುವಳಿಯಂತೆ ಸಮಾನತೆಯ ಚರ್ಚೆಗೆ ಮತ್ತೊಂದು ಮಹತ್ವದ ಆಯಾಮವನ್ನು ಸೇರಿಸಿತು. ಇಂದಿನ ಸನ್ನಿವೇಶದಲ್ಲಿ ಮಾನವ ಜೀವನವನ್ನು ಸಂಘಟಿಸುವ ಒಂದು ಪ್ರಮುಖ ತತ್ವವಾಗಿ ಸಮಾನತೆಯನ್ನು ಅಂಗೀಕರಿಸಲಾಗಿದೆ ಎಂದು ನಾವು ಹೇಳಬಹುದು.
ಆದಾಗ್ಯೂ ಸಮಾನತೆಯನ್ನು ಎಲ್ಲಿ ಮತ್ತು ಹೇಗೆ ಅನ್ವಯಿಸಬೇಕು ಎಂಬುದರ ಕುರಿತು ತೀವ್ರವಾದ ಯುದ್ಧಗಳು ಕೋಪಗೊಳ್ಳುತ್ತವೆ. ಸಮಾಜದಲ್ಲಿ ಸಂಪತ್ತು ಮತ್ತು ಆದಾಯದ ಹಂಚಿಕೆಗೆ ಸಮಾನತೆಯ ತತ್ವದ ಅನ್ವಯವು ಹೆಚ್ಚು ವಿವಾದಾಸ್ಪದ ಕ್ಷೇತ್ರವಾಗಿದೆ. ಈ ಸಂದರ್ಭದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಮಾನತಾವಾದಿ ಚಿಂತನೆಯ ಗಂಭೀರ ಪುನರುತ್ಥಾನವು ರಾಜಕೀಯ ಆರ್ಥಿಕತೆಯ ಶಾಲೆಯ ಹೆಚ್ಚುತ್ತಿರುವ ಜನಪ್ರಿಯತೆಯಿಂದ ಬಲಪಡಿಸಲ್ಪಟ್ಟಿದೆ ಎಂದು ನಮೂದಿಸುವುದು ಉಪಯುಕ್ತವಾಗಿದೆ. ಇದು ಸಮಾನತೆಯ ಕ್ರಮಗಳು ಮಾರುಕಟ್ಟೆಯ ದಕ್ಷತೆಯನ್ನು ಮತ್ತು ದೀರ್ಘಾವಧಿಯಲ್ಲಿ ನಿಗ್ರಹಿಸುತ್ತದೆ ಎಂದು ವಾದಿಸುತ್ತದೆ. ಎಲ್ಲರನ್ನೂ ಹದಗೆಡಿಸು ಸಮಾನತಾವಾದಿಗಳು ಹೊಸ ಸವಾಲುಗಳಿಗೆ ಪ್ರತಿಕ್ರಿಯೆಯಾಗಿ ತಮ್ಮ ವಾದಗಳನ್ನು ತೀಕ್ಷ್ಣಗೊಳಿಸುವ ಅಗತ್ಯವಿದೆ. ಅವರು ಸಾಮಾನ್ಯವಾಗಿ ಸಂಪೂರ್ಣ ಸಮಾನತೆಯನ್ನು ಬಯಸುವುದಿಲ್ಲ ಎಂಬ ಅಂಶವನ್ನು ಸ್ಪಷ್ಟವಾಗಿ ಸ್ಥಾಪಿಸುವ ಮೂಲಕ ಇದನ್ನು ಮಾಡಲು ನಿರ್ಧರಿಸುತ್ತಾರೆ ಮತ್ತು ಆದ್ದರಿಂದ ಏಕರೂಪತೆಯು ಅವರ ಯೋಜನೆಯ ಭಾಗವಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅವರು ಸಂರಕ್ಷಿಸಲು ಪ್ರಯತ್ನಿಸುತ್ತಿರುವುದು ವೈವಿಧ್ಯತೆಯನ್ನು ಹೊಂದಿದೆ. ಡಿಫರೆಂಟ್ ಟೈಪ್ಸ್ ಆಫ್ ಈಕ್ವಾಲಿಟಿ, ಸಮಾನತೆಯ ವಿವಿಧ ಪ್ರಕಾರಗಳು ಹಾಗೂ ಫಾರ್ಮಲ್ ಈಕ್ವಾಲಿಟಿ, ಔಪಚಾರಿಕ ಸಮಾನತೆ. ಜಾನ್ ಲಾಕ್, ಇಂಗ್ಲಿಷ್ ತತ್ವಜ್ಞಾನಿ, ಪುರುಷರ ನೈಸರ್ಗಿಕ ಸಮಾನತೆಯ ಆಧಾರದ ಮೇಲೆ ಸಮಾನತೆಯ ಕಲ್ಪನೆಯ ಅತ್ಯಂತ ನಿರರ್ಗಳ ರಕ್ಷಕರಲ್ಲಿ ಒಬ್ಬರಾಗಿದ್ದಾರೆ. ಲಾಕ್ನ ವ್ಯವಹಾರಗಳ ಯೋಜನೆಯಲ್ಲಿ ಮಹಿಳೆಯರು ಎಲ್ಲೂ ಕಾಣಿಸಿಕೊಂಡಿಲ್ಲ ಎಂದು ಸೇರಿಸುವ ಅಗತ್ಯವಿಲ್ಲ. ಈ ಸಾರ್ವತ್ರಿಕ ಮಾನವೀಯತೆಯ ಪರಿಣಾಮವಾಗಿ ಸಾರ್ವತ್ರಿಕತೆ ಮತ್ತು ಸಮಾನತೆಯ ಬಗ್ಗೆ ಮಾತನಾಡುವ ಮೂಲಕ ಕಾಂಟ್ ಈ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದರು. ಆದ್ದರಿಂದ ಔಪಚಾರಿಕ ಸಮಾನತೆಯು ಅವರ ಸಾಮಾನ್ಯ ಮಾನವೀಯತೆಯ ಗುಣದಿಂದ ಎಲ್ಲ ವ್ಯಕ್ತಿಗಳನ್ನು ಸಮಾನವಾಗಿ ಪರಿಗಣಿಸಬೇಕು ಎಂದು ಸೂಚಿಸುತ್ತದೆ. ಈ ಕಲ್ಪನೆಯ ಪ್ರಮುಖ ಅಭಿವ್ಯಕ್ತಿ ಕಾನೂನು ಸಮಾನತೆ ಅಥವಾ ಕಾನೂನಿನ ಮುಂದೆ ಸಮಾನತೆಯ ತತ್ವವಾಗಿದೆ. ಎಲ್ಲ ವ್ಯಕ್ತಿಗಳನ್ನು ಅವರ ಜಾತಿ, ಜನಾಂಗ, ಬಣ್ಣ, ಲಿಂಗ, ಧರ್ಮ, ಸಾಮಾಜಿಕ ಹಿನ್ನೆಲೆ ಇತ್ಯಾದಿಗಳನ್ನು ಲೆಕ್ಕಿಸದೆ ಕಾನೂನಿನಿಂದ ಸಮಾನವಾಗಿ ಪರಿಗಣಿಸಬೇಕು. ಜನಾಂಗ, ಲಿಂಗ, ಸಾಮಾಜಿಕ ಹಿನ್ನೆಲೆ ಮತ್ತು ಇತರ ರೀತಿಯ ಮಾನದಂಡಗಳ ಆಧಾರದ ಮೇಲೆ ವಿಶೇಷ ಸವಲತ್ತುಗಳ ವಿರುದ್ಧದ ಹೋರಾಟದಲ್ಲಿ ಇದು ಸ್ವಾಗತಾರ್ಹ ಹೆಜ್ಜೆಯಾಗಿದ್ದರೂ ಅದು ತನ್ನದೇ ಆದ ಸೀಮಿತ ಕಲ್ಪನೆಯಾಗಿ ಉಳಿದಿದೆ. ಜಾತಿ, ಲಿಂಗ ಅಥವಾ ಸಾಮಾಜಿಕ ಹಿನ್ನೆಲೆಯಿಂದ ಹೇರಲಾದ ಅಂಗವಿಕಲತೆಗಳು ಅಗಾಧವಾಗಿರಬಹುದು ಎಂಬ ಅಂಶವನ್ನು ಈ ತತ್ವವು ನಿರ್ಲಕ್ಷಿಸುತ್ತದೆ. ಕಾನೂನು ಎಲ್ಲ ವ್ಯಕ್ತಿಗಳಿಗೆ ಔಪಚಾರಿಕ ಸಮಾನತೆಯಿಂದ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಈ ಸಂದರ್ಭದಲ್ಲಿ ಈ ಅಸಮರ್ಪಕತೆಯೇ ಮಾರ್ಕ್ಸ್ ತನ್ನ ಪ್ರಬಂಧವಾದ ಆನ್ ದಿ ಯಹೂದಿ ಕ್ವೆಶ್ಚನ್ ನಲ್ಲಿ ಈ ಪ್ರಶ್ನೆಯನ್ನು ಪರೀಕ್ಷಿಸಲು ಕಾರಣವಾಯಿತು ಎಂಬುದನ್ನು ಗಮನಿಸುವುದು ಸೂಕ್ತವಾಗಿದೆ. ಔಪಚಾರಿಕ ಸಮಾನತೆ ಒಂದು ಮಹತ್ವದ ಹೆಜ್ಜೆಯಾಗಿ ಮಾನವ ವಿಮೋಚನೆಯನ್ನು ತರಲು ಸಾಧ್ಯವಿಲ್ಲ ಎಂದು ಅವರು ಪ್ರತಿಪಾದಿಸಿದರು. ಮಾರುಕಟ್ಟೆಯು ಸಾಮಾಜಿಕ ಶ್ರೇಣಿ ಮತ್ತು ಇತರ ರೀತಿಯ ವರ್ಗಗಳಿಂದ ವಿಧಿಸಲಾದ ಅಡೆತಡೆಗಳಿಂದ ಜನರನ್ನು ಮುಕ್ತಗೊಳಿಸಿದರೆ ಅದು ಖಾಸಗಿ ಆಸ್ತಿಯ ಅಸ್ತಿತ್ವದಿಂದ
ಎತ್ತಿ ಹಿಡಿಯಲ್ಪಟ್ಟ ವರ್ಗದ ಆಧಾರದ ಮೇಲೆ ವ್ಯತ್ಯಾಸಗಳನ್ನು ಸೃಷ್ಟಿಸಿತು. ವ್ಯಕ್ತಿಗಳು ಸಂಪೂರ್ಣವಾಗಿ ವಿಭಿನ್ನವಾದ ಮಾರುಕಟ್ಟೆ ಮೌಲ್ಯಗಳನ್ನು ಹೊಂದಿದ್ದಾರೆ ಮತ್ತು ಆದ್ದರಿಂದ ಮಾರ್ಕ್ಸ್ವಾದಿಗಳು ಈ ಸಂದರ್ಭದಲ್ಲಿ ಔಪಚಾರಿಕ ಸಮಾನತೆಯನ್ನು ಮಾರುಕಟ್ಟೆ ಸಮಾನತೆ ಎಂದು ವಿವರಿಸುತ್ತಾರೆ. ಇದು ಸಮಾಜದ ಆಳವಾದ ಅಸಮಾನ ಸ್ವರೂಪವನ್ನು ಮರೆಮಾಚುವ ಮುಂಭಾಗಕ್ಕಿಂತ ಸ್ವಲ್ಪ ಹೆಚ್ಚು. ಇಂದು ಸಮತಾವಾದಿಗಳು ಎಲ್ಲ ಮಾನವರನ್ನು ಸಮಾನವಾಗಿ ರಚಿಸಲಾಗಿದೆ ಮತ್ತು ಆದ್ದರಿಂದ ಸಮಾನ ಹಕ್ಕುಗಳನ್ನು ಹೊಂದಿರಬೇಕು ಎಂಬ ಕಲ್ಪನೆಯಿಂದ ದೂರ ಸರಿದಿದ್ದಾರೆ. ಬಹುಪಾಲು ಪ್ರಮುಖ ಅಂಶಗಳಲ್ಲಿ ಮನುಷ್ಯರು ಸಮಾನರಲ್ಲ ಎಂಬ ಅಂಶದಿಂದಾಗಿ ಇದು ಹೀಗಿದೆ. ಆದ್ದರಿಂದ ಇಂದು ಸಮಾನತೆ ಎಂಬ ಪದವನ್ನು ವಿವರಣಾತ್ಮಕ ಅರ್ಥಕ್ಕಿಂತ ಹೆಚ್ಚಾಗಿ ಪ್ರಿಸ್ಕ್ರಿಪ್ಟಿವ್ನಲ್ಲಿ ಬಳಸಲಾಗುತ್ತದೆ. ಮಾನವರ ಕೆಲವು ವಿವರಣಾತ್ಮಕ ಗುಣಲಕ್ಷಣಗಳನ್ನು ಅವಲಂಬಿಸದೆ ಸಮಾನತೆಯ ಆದರ್ಶವನ್ನು ಉತ್ತೇಜಿಸುವ ಆ ನೀತಿಗಳನ್ನು ಬೆಂಬಲಿಸಲಾಗುತ್ತದೆ. 4.2.2 ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಅಂದರೆ 4.2.2 ಅವಕಾಶದ ಸಮಾನತೆ. ಬಹಳ ಸರಳವಾಗಿ ಅರ್ಥ ಮಾಡಿಕೊಂಡರೆ ಅವಕಾಶದ ಸಮಾನತೆ ಎಂದರೆ ವೈಯಕ್ತಿಕ ಸ್ವ ಅಭಿವೃದ್ಧಿಯನ್ನು ತಡೆಯುವ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುವುದು. ವೃತ್ತಿಯು ಪ್ರತಿಭೆಗೆ ಮುಕ್ತವಾಗಿರಬೇಕು ಮತ್ತು ಸಾಮರ್ಥ್ಯಗಳ ಆಧಾರದ ಮೇಲೆ ಪ್ರಚಾರಗಳು ಇರಬೇಕು ಎಂದು ಅರ್ಥ. ಸ್ಥಿತಿ, ಕುಟುಂಬದ ಸಂಪರ್ಕಗಳು, ಸಾಮಾಜಿಕ ಹಿನ್ನೆಲೆ ಮತ್ತು ಇತರ ರೀತಿಯ ಅಂಶಗಳು ಮಧ್ಯ ಪ್ರವೇಶಿಸಲು ಅನುಮತಿಸಬಾರದು. ಅವಕಾಶದ ಸಮಾನತೆಯು ಅತ್ಯಂತ ಆಕರ್ಷಕವಾದ ಕಲ್ಪನೆಯಾಗಿದ್ದು ಅದು ಜೀವನದ ಪ್ರಾರಂಭದ ಹಂತವಾಗಿ ವಿವರಿಸಲ್ಪಟ್ಟಿದೆ. ಇದರ ತಾತ್ಪರ್ಯ ಸಮಾನತೆಗೆ ಎಲ್ಲ ವ್ಯಕ್ತಿಗಳು ಸಮಕಟ್ಟಾದ ಆಟದ ಮೈದಾನದಿಂದ ಪ್ರಾರಂಭಿಸಬೇಕು. ಆದಾಗ್ಯೂ ಇದರ ಪರಿಣಾಮಗಳು ಸಮಾನತೆಯ ಅಗತ್ಯವಿಲ್ಲ. ನಿಖರವಾಗಿ ಎಲ್ಲರೂ ಸಮಾನವಾಗಿ ಪ್ರಾರಂಭಿಸಿದ ಕಾರಣ ಅಸಮಾನ ಫಲಿತಾಂಶಗಳು ಸ್ವೀಕಾರಾರ್ಹ ಮತ್ತು ಕಾನೂನುಬದ್ಧವಾಗಿವೆ. ಈ ಅಸಮಾನತೆಯನ್ನು ವಿಭಿನ್ನ ನೈಸರ್ಗಿಕ ಪ್ರತಿಭೆಗಳು ಕಷ್ಟಪಟ್ಟು ಕೆಲಸ ಮಾಡುವ ಸಾಮರ್ಥ್ಯ ಅಥವಾ ಅದೃಷ್ಟದ ವಿಷಯದಲ್ಲಿ ವಿವರಿಸಲಾಗುವುದು. ಈ ರೀತಿ ನಿರ್ಮಾಣಗೊಂಡಾಗ ಅವಕಾಶಗಳ ಸಮಾನತೆಯು ಶ್ರೇಣೀಕೃತವಾಗಿ ಉಳಿದಿರುವ ವ್ಯವಸ್ಥೆಯಲ್ಲಿ ಸ್ಪರ್ಧಿಸಲು ಸಮಾನ ಅವಕಾಶವನ್ನು ಒದಗಿಸುತ್ತದೆ ಎಂದು ತೋರುತ್ತದೆ. ಹಾಗಿದ್ದಲ್ಲಿ ಅದು ಗಣನೀಯವಾಗಿ ಸಮಾನತೆಯ ತತ್ವವಾಗಿ ಕಂಡುಬರುವುದಿಲ್ಲ. ಅವಕಾಶದ ಸಮಾನತೆ ಆದ್ದರಿಂದ ಅರ್ಹತೆಯ ಉದಾತ್ತ ಆದರ್ಶದ ಆಧಾರದ ಮೇಲೆ ಸಮಾನತೆಯ ಸಮಾಜದಲ್ಲಿ ಸೂಚಿಸುತ್ತದೆ. ಈ ಕಲ್ಪನೆಯು ಪ್ರಕೃತಿ ಮತ್ತು ಸಂಪ್ರದಾಯದ ನಡುವಿನ ವ್ಯತ್ಯಾಸದ ಮೇಲೆ ನಿಂತಿದೆ. ಪ್ರತಿಭೆಗಳು, ಕೌಶಲ್ಯಗಳು, ಕಠಿಣ ಪರಿಶ್ರಮ ಮತ್ತು ಮುಂತಾದ ವಿಭಿನ್ನ ನೈಸರ್ಗಿಕ ಗುಣಗಳ ಆಧಾರದ ಮೇಲೆ ಹೊರಹೊಮ್ಮುವ ವ್ಯತ್ಯಾಸಗಳು.
ನೈತಿಕವಾಗಿ ಸಮರ್ಥನೀಯವಾಗಿವೆ. ಆದಾಗ್ಯೂ ಸಂಪ್ರದಾಯಗಳಿಂದ ಹೊರಹೊಮ್ಮುವ ವ್ಯತ್ಯಾಸಗಳು ಅಥವಾ ಬಡತನ ಮನೆಯಿಲ್ಲದಂತಹ ಸಾಮಾಜಿಕವಾಗಿ ರಚಿಸಲಾದ ವ್ಯತ್ಯಾಸಗಳು ಅಲ್ಲ. ಆದಾಗ್ಯೂ ವಾಸ್ತವವೆಂದರೆ ಇದು ಒಂದು ನಿರ್ದಿಷ್ಟ ಸಾಮಾಜಿಕ ಒಲವು. ಅದು ಸೌಂದರ್ಯ ಮತ್ತು ಬುದ್ಧಿವಂತಿಕೆಯಂತಹ ನೈಸರ್ಗಿಕ ವ್ಯತ್ಯಾಸವನ್ನು ಸಮಾಜದಲ್ಲಿ ವ್ಯತ್ಯಾಸಗಳನ್ನು ಮಾಡಲು ಸೂಕ್ತವಾದ ನೆಲೆಯಾಗಿದೆ. ಆದ್ದರಿಂದ ಪ್ರಕೃತಿ ಮತ್ತು ಸಂಪ್ರದಾಯದ ನಡುವಿನ ವ್ಯತ್ಯಾಸವು ಸಮತಾವಾದಿಗಳು ಸೂಚಿಸುವಂತೆ ಸ್ಪಷ್ಟವಾಗಿಲ್ಲ ಎಂದು ನಾವು ನೋಡುತ್ತೇವೆ. ಅವಕಾಶಗಳ ಸಮಾನತೆಯನ್ನು ಪ್ರತಿಭಾವಂತರಿಗೆ ಮುಕ್ತ ವೃತ್ತಿ ಜೀವನದ ಅಂಗೀಕಾರದ ಮೂಲಕ ಸಾಂಸ್ಥಿಕಗೊಳಿಸಲಾಗಿದೆ. ನ್ಯಾಯೋಚಿತ ಸಮಾನ ಅವಕಾಶವನ್ನು ಒದಗಿಸುತ್ತದೆ ಮತ್ತು ಧನಾತ್ಮಕ ತಾರತಮ್ಯದ ತತ್ವದ ಮೇಲೆ ಅನೇಕ ಬದಲಾವಣೆಗಳು ಅಸಮಾನತೆಯ ವ್ಯವಸ್ಥೆಯನ್ನು ಸಮಂಜಸ ಮತ್ತು ಸ್ವೀಕಾರಾರ್ಹವೆಂದು ತೋರಲು ಇವೆಲ್ಲವೂ ಕೆಲಸ ಮಾಡುತ್ತವೆ. ಆಧಾರವಾಗಿರುವ ಊಹೆಯೆಂದರೆ ಸ್ಪರ್ಧೆಯು ನ್ಯಾಯಯುತವಾಗಿರುವವರೆಗೆ ಪ್ರಯೋಜನವು ಟೀಕೆಗೆ ಮೀರಿದೆ. ಈ ರೀತಿಯ ವ್ಯವಸ್ಥೆಯು ತಮ್ಮ ಪ್ರತಿಭೆ ಮತ್ತು ವೈಯಕ್ತಿಕ ಗುಣಲಕ್ಷಣಗಳ ಮೇಲೆ ಮಾತ್ರ ಕೇಂದ್ರೀಕರಿಸುವ ಜನರನ್ನು ಸೃಷ್ಟಿಸುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಇದು ಅವರ ಜನರೊಂದಿಗೆ ಸಮುದಾಯದ ಯಾವುದೇ ಭಾವನೆಯನ್ನು ಕಸಿದುಕೊಳ್ಳುತ್ತದೆ, ಏಕೆಂದರೆ ಅವರು ಸ್ಪರ್ಧಿಸುವ ವಿಷಯದಲ್ಲಿ ಮಾತ್ರ ಯೋಚಿಸಬಹುದು. ಬಹುಶಃ ಇದು ರಚಿಸಬಹುದಾದ ಏಕೈಕ ಸಮುದಾಯವೆಂದರೆ ಒಂದು ಕಡೆ ಯಶಸ್ವಿ ಸಮುದಾಯ ಮತ್ತು ಇನ್ನೊಂದು ಕಡೆ ವಿಫಲರ ಸಮುದಾಯವು ತನ್ನ ವೈಫಲ್ಯಕ್ಕೆ ತನ್ನನ್ನು ತಾನೇ ದೂಷಿಸುತ್ತದೆ. ಅವಕಾಶಗಳ ಸಮಾನತೆಯ ಮತ್ತೊಂದು ಸಮಸ್ಯೆ ಎಂದರೆ ಅದು ಒಂದು ಪೀಳಿಗೆಯ ಮತ್ತು ಮುಂದಿನ ಯಶಸ್ಸು ಮತ್ತು ವೈಫಲ್ಯಗಳ ನಡುವೆ ಕೃತಕ ವಿಂಗಡಣೆಯನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತದೆ. ಹೀಗಾಗಿ ಸಮಾನತೆಯ ಮೇಲಿನ ಉದಾರವಾದ ನಿಲುವು ಅವಕಾಶದ ಸಮಾನತೆಯ ಮೇಲೆ ಆಧಾರಿತವಾಗಿದೆ ಎಂದು ಕಂಡುಬರುತ್ತದೆ. ಈ ಸಮರ್ಥನೆಯು ಸಮಾನತೆಯ ಯಾವುದೇ ವಸ್ತುನಿಷ್ಠ ಕಲ್ಪನೆಗೆ ವಿರುದ್ಧವಾಗಿದೆ, ಏಕೆಂದರೆ ಇವುಗಳು ಅಸಮಾನ ಫಲಿತಾಂಶಗಳಿಗೆ ಕಾರಣವಾಗುವ ಅವಕಾಶಗಳಿವೆ. ಹೀಗಾಗಿ ಈ ತತ್ವವು ಫಲಿತಾಂಶಗಳ ಬಗ್ಗೆ ಕಾಳಜಿ ಇಲ್ಲ ಮತ್ತು ಕಾರ್ಯವಿಧಾನದಲ್ಲಿ ಮಾತ್ರ ಆಸಕ್ತಿ ಹೊಂದಿದೆ. ವ್ಯಕ್ತಿಗಳು ಸಮಾಜದ ಮೂಲ ಘಟಕ ಮತ್ತು ಸಮಾಜವು ವ್ಯಕ್ತಿಗಳು ತಮ್ಮ ಸ್ವಂತ ಹಿತಾಸಕ್ತಿಗಳನ್ನು ಪೂರೈಸಲು ಸಾಧ್ಯವಾಗುವಂತೆ ಮಾಡಬೇಕು ಎಂಬ ಉದಾರ ಕಲ್ಪನೆಗೆ ಇದು ಸಂಪೂರ್ಣವಾಗಿ ಅನುಗುಣವಾಗಿದೆ. ಸಮಾನತಾವಾದಿಗಳು ಅವಕಾಶದ ಸಮಾನತೆಯನ್ನು ನಿರ್ಲಕ್ಷಿಸುತ್ತಾರೆ ಎಂದು ಇದರ ಅರ್ಥವೇ? ಉತ್ತರ ಸ್ಪಷ್ಟವಾಗಿ ಇರುವುದಿಲ್ಲ ಹಾಗೂ ಇಲ್ಲ. ಆದಾಗ್ಯೂ ಅವರು ಅವಕಾಶದ ಸಮಾನತೆಯ ವ್ಯಾಪಕ ವ್ಯಾಖ್ಯಾನದೊಂದಿಗೆ ಕೆಲಸ ಮಾಡುತ್ತಾರೆ. ಅದು ಪ್ರತಿಯೊಬ್ಬರಿಗೂ ಅವರ ಸಾಮರ್ಥ್ಯಗಳನ್ನು ತೃಪ್ತಿಕರ ಮತ್ತು ಪೂರೈಸುವ ರೀತಿಯಲ್ಲಿ ಅಭಿವೃದ್ಧಿಪಡಿಸುವ ವಿಧಾನವನ್ನು ನೀಡುತ್ತದೆ. ಸಮಾನತೆಯ ಸಮಾಜವು ಕೆಲವು ಜನರಿಗೆ ತಮ್ಮ ಸಾಮರ್ಥ್ಯವನ್ನು
ಅಭಿವೃದ್ಧಿಪಡಿಸುವ ನಿಜವಾದ ಅವಕಾಶವನ್ನು ನಿರಾಕರಿಸುವುದಿಲ್ಲ. ಈ ಅವಕಾಶದ ನಿಜವಾದ ಸಮಾನತೆಯ ಬಳಕೆಯು ಸಾರ್ಥಕ ಜೀವನವನ್ನು ನಡೆಸುವುದು. ಪ್ರತಿಯೊಬ್ಬ ವ್ಯಕ್ತಿಯು ಯೋಗ್ಯವಾದ ಜೀವನವನ್ನು ನಡೆಸುತ್ತಾನೆ ಎಂದು ಖಚಿತಪಡಿಸಿಕೊಳ್ಳಲು ಸಾಧ್ಯವಿಲ್ಲದ ಕಾರಣ ಸಮತಾವಾದಿಗಳು ಪ್ರಯತ್ನಿಸುವುದು ಸಾಮಾಜಿಕ ಪರಿಸ್ಥಿತಿಗಳ ಸೃಷ್ಟಿಯಾಗಿದ್ದು, ಅದು ಎಲ್ಲ ವ್ಯಕ್ತಿಗಳಿಗೆ ಸಾರ್ಥಕ ಜೀವನವನ್ನು ನಡೆಸಲು ಅವಕಾಶವನ್ನು ನೀಡುತ್ತದೆ. 4.2.3 ಈಕ್ವಾಲಿಟಿ ಆಫ್ ಔಟ್ಕಮ್ಸ್ ಅಂದರೆ ಫಲಿತಾಂಶಗಳ ಸಮಾನತೆ. ಸಮಾನತೆಯ ಕಲ್ಪನೆಯ ಇನ್ನೊಂದು ಅಭಿವ್ಯಕ್ತಿಯು ಫಲಿತಾಂಶಗಳ ಸಮಾನತೆಯ ಪರಿಭಾಷೆಯಲ್ಲಿದೆ. ಫಲಿತಾಂಶವನ್ನು ನೋಡಲು ಜೀವನದ ಪ್ರಾರಂಭದ ಹಂತದಿಂದ ದೂರ ಸರಿಯುತ್ತದೆ. ಉದಾಹರಣೆಗೆ, ಬೂರ್ಜ್ವಾ ಆರ್ಥಿಕತೆಯಿಂದ ಸುತ್ತುವರಿದ ಸಮಾನತೆಯ ಯಾವುದೇ ಹಕ್ಕು ಭಾಗಶಃ ಮಾತ್ರ ಎಂದು ಮಾರ್ಕ್ಸ್ ಅಭಿಪ್ರಾಯಪಟ್ಟರು. ಹೀಗಾಗಿ ಸಂಪೂರ್ಣ ಸಾಮಾಜಿಕ ಸಮಾನತೆಗಾಗಿ ಅವರು ವಾದಿಸಿದರು. ಖಾಸಗಿ ಆಸ್ತಿಯನ್ನು ರದ್ದುಗೊಳಿಸಿದರೆ ಮಾತ್ರ ಸಾಧ್ಯ. ಫಲಿತಾಂಶದ ಸಮಾನತೆಯ ರಕ್ಷಕರು ಫಲಿತಾಂಶದ ಸಮಾನತೆಯನ್ನು ಖಾತ್ರಿಪಡಿಸದಿರುವವರೆಗೆ ಎಲ್ಲ ಇತರ ಸಮಾನತೆಗಳ ಖಾತರಿಯು ಅಸಮರ್ಪಕವಾಗಿರುತ್ತದೆ ಎಂದು ನಂಬುತ್ತಾರೆ. ಫಲಿತಾಂಶದ ಸಮಾನತೆಯ ವಿಮರ್ಶಕರು ಅಂತಹ ಅನ್ವೇಷಣೆಯು ನಿಶ್ಚಲತೆ, ಅನ್ಯಾಯ ಮತ್ತು ಎಲ್ಲಕ್ಕಿಂತ ಕೆಟ್ಟದಾಗಿ ದಬ್ಬಾಳಿಕೆಗೆ ಕಾರಣವಾಗುತ್ತದೆ ಎಂದು ಸೂಚಿಸುತ್ತಾರೆ. ಉದಾಹರಣೆಗೆ, ಹಯೆಕ್ ಅವರು ವಿಭಿನ್ನವಾಗಿರುವ ಜನರು ವಿಭಿನ್ನ ಆಕಾಂಕ್ಷೆಗಳು ಮತ್ತು ಗುರಿಗಳನ್ನು ಹೊಂದಿದ್ದಾರೆ ಮತ್ತು ಅವರನ್ನು ಸಮಾನವಾಗಿ ಪರಿಗಣಿಸುವ ಯಾವುದೇ ವ್ಯವಸ್ಥೆಯು ಅಸಮಾನತೆಗೆ ಕಾರಣವಾಗುತ್ತದೆ ಎಂದು ವಾದಿಸಿದರು. ಸಮಾನತೆಯ ಚಾಲನೆಯು ವೈಯಕ್ತಿಕ ಸ್ವಾತಂತ್ರ್ಯದ ವೆಚ್ಚದಲ್ಲಿದೆ ಎಂದು ವಾದಿಸಲಾಗಿದೆ. ಸಮಾಜವಾದಿ ಸಮಾನತೆಯ ಕ್ರಮಗಳ ಹೇರಿಕೆಯು ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಅಂತಹ ಕ್ರಮಗಳ ಜೊತೆಯಲ್ಲಿರುವ ಅಂತರ್ಗತ ಪಿತೃತ್ವವು ವ್ಯಕ್ತಿಯ ತರ್ಕಬದ್ಧ ಆಯ್ಕೆ ಮಾಡುವ ಸಾಮರ್ಥ್ಯವನ್ನು ನಿರಾಕರಿಸುತ್ತದೆ ಎಂದು ವಾದಿಸಲಾಗಿದೆ. Some basic principles of equality. ಸಮಾನತೆಯ ಕೆಲವು ಮೂಲಭೂತ ತತ್ವಗಳು. ಅವುಗಳೆಂದರೆ, ಸಮಾನತಾವಾದಿಗಳು ಎಲ್ಲರೂ ಒಂದೇ ಅಥವಾ ಒಂದೇ ಆಗಿರಬೇಕು ಎಂದು ನಂಬುವುದಿಲ್ಲ. ಇದು ಸರಳವಾದ ಗಣಿತದ ಕಲ್ಪನೆಯಲ್ಲ. ಸಮಾನತಾವಾದಿಗಳು ಬದ್ಧರಾಗಿರುವ ಕೆಲವು ಪ್ರಮುಖ ತತ್ವಗಳನ್ನು ಕೆಳಗೆ ಹಾಕಲು ಇದು ನಮಗೆ ಸಹಾಯ ಮಾಡುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮೂಲಭೂತ ಅಗತ್ಯಗಳನ್ನು ಪೂರೈಸುವ ಹಕ್ಕನ್ನು ಹೊಂದಿದ್ದಾನೆ ಮತ್ತು ಜೀವನ ಮಟ್ಟದಲ್ಲಿ ವ್ಯಾಪಕ ಅಸಮಾನತೆಗಳಿಂದ ನಿರೂಪಿಸಲ್ಪಟ್ಟ ಸಮಾಜವು ಅವರಿಗೆ ಸ್ವೀಕಾರಾರ್ಹವಲ್ಲ ಎಂಬ ಕಲ್ಪನೆಗೆ ಮೊದಲು ಬದ್ಧತೆಯಾಗಿದೆ. ಜೀವನ ಪರಿಸ್ಥಿತಿಗಳು
ಕೇವಲ ಸಹನೀಯವಲ್ಲದ ಸಮಾಜಕ್ಕೆ ಅವರು ಬದ್ಧರಾಗಿದ್ದಾರೆ. ಆದರೆ ಎಲ್ಲರಿಗೂ ತೃಪ್ತಿಕರ ಮತ್ತು ಪೂರೈಸುವ ಜೀವನವನ್ನು ಒದಗಿಸಲು ಸಮರ್ಥರಾಗಿದ್ದಾರೆ. ಮತ್ತೊಂದು ಮಹತ್ವದ ತತ್ವವೆಂದರೆ ಸಮಾನ ಗೌರವ. ಇದು ಯಾವುದೇ ರೀತಿಯ ಅವಮಾನಕರ ಚಿಕಿತ್ಸೆ ಅಥವಾ ಸಂದರ್ಭಗಳಿಗೆ ವಿರೋಧವನ್ನು ಸೂಚಿಸುತ್ತದೆ. ಆದರ್ಶಪ್ರಾಯವಾಗಿ ಸಹ ಭಾವನೆಯನ್ನು ಆಧರಿಸಿದ ಸಮಾಜ ಸಮಾನತೆಯ ಸ್ಥಾನವು ವ್ಯಕ್ತಿಗಳ ನಡುವೆ ಮಾತ್ರವಲ್ಲದೆ ರಾಷ್ಟ್ರಗಳ ನಡುವೆಯೂ ಆದಾಯ ಮತ್ತು ಸಂಪತ್ತಿನ ದೊಡ್ಡ ವ್ಯತ್ಯಾಸಗಳನ್ನು ವಿರೋಧಿಸುತ್ತದೆ. ಇದು ಪ್ರತಿಯೊಬ್ಬರಿಗೂ ಗೌರವಾನ್ವಿತ, ಆಸಕ್ತಿದಾಯಕ ಮತ್ತು ಸುರಕ್ಷಿತ ಕೆಲಸದ ಸಾಧ್ಯತೆಯ ಹೊರತಾಗಿ ಆರ್ಥಿಕತೆ ಮತ್ತು ಕೆಲಸದ ಸ್ಥಳದ ಪ್ರಜಾಸತ್ತಾತ್ಮಕ ನಿಯಂತ್ರಣಗಳನ್ನು ಒಳಗೊಂಡಿರುತ್ತದೆ. ರಾಜಕೀಯ ಸಮಾನತೆ ಸೇರಿಸಲು ಅನಾವಶ್ಯಕ. ಕೇವಲ ಮತ ಚಲಾಯಿಸುವ ಅಥವಾ ಯಾವುದೇ ಸಾರ್ವಜನಿಕ ಕಚೇರಿಗೆ ನಿಲ್ಲುವ ಹಕ್ಕು ಅಲ್ಲ, ಆದರೆ ನಾಗರಿಕ ಹಕ್ಕುಗಳ ವ್ಯಾಪಕ ಜಾಲ ಮತ್ತು ಜೀವನದ ಎಲ್ಲ ಅಂಶಗಳಲ್ಲಿ ಪ್ರಜಾಪ್ರಭುತ್ವದ ಭಾಗವಹಿಸುವಿಕೆ. ಇದರಿಂದ ವ್ಯಕ್ತಿಗಳು ತಮ್ಮ ಜೀವನವನ್ನು ನಿಯಂತ್ರಿಸಲು ಮತ್ತು ರೂಪಿಸಲು ಸಾಧ್ಯವಾಗುತ್ತದೆ. ಹೆಚ್ಚು ಮಹತ್ವದ ಮಾರ್ಗ ಲೈಂಗಿಕ, ಜನಾಂಗೀಯ ಮತ್ತು ಧಾರ್ಮಿಕ ಸಮಾನತೆಯು ಸಮಾನತೆಯ ಸಂಕೀರ್ಣ ಕಲ್ಪನೆಯ ಇತರ ಕೆಲವು ಅಂಶಗಳಾಗಿವೆ. ಸಮಾನತೆಗಳ ಸಂಪೂರ್ಣ ಸಮಗ್ರ ಪಟ್ಟಿಯನ್ನು ಗುರಿಯಾಗಿಸಲು ಸಾಧ್ಯವಿಲ್ಲ ಎಂದು ಸೇರಿಸುವ ಅಗತ್ಯವಿಲ್ಲ, ಮತ್ತು ಅದರಲ್ಲಿ ಸಮಾನತೆಯ ಪರಿಕಲ್ಪನೆಯ ಸುಧಾರಣಾ ಸಾಮರ್ಥ್ಯವಿದೆ. Some arguments against equality. ಸಮಾನತೆಯ ವಿರುದ್ಧ ಕೆಲವು ವಾದಗಳು. ಸಮಾನತೆ ಎಂಬುದು ವಾಸ್ತವದಲ್ಲಿ ಸಮರ್ಥನೀಯವಲ್ಲದ ಪರಿಕಲ್ಪನೆಯಾಗಿದೆ, ಏಕೆಂದರೆ ಸಮಾಜ ಮತ್ತು ಸಾಮಾಜಿಕ ಪ್ರಕ್ರಿಯೆಗಳನ್ನು ಸ್ಪರ್ಧೆಗೆ ಹೋಲಿಸಲಾಗುತ್ತದೆ. ಇದರಲ್ಲಿ ಪ್ರತಿಯೊಬ್ಬರೂ ವಿಜೇತರಾಗಲು ಸಾಧ್ಯವಿಲ್ಲ. ಫಲಿತಾಂಶಗಳ ಸಮಾನತೆಯ ಕುರಿತು ನಮ್ಮ ಚರ್ಚೆಯ ಸಂದರ್ಭದಲ್ಲಿ ನಾವು ಈಗಾಗಲೇ ಅಂತಹ ಆಕ್ಷೇಪಣೆಗಳನ್ನು ಗಮನಿಸಿದ್ದೇವೆ. ಈ ಆಕ್ಷೇಪಣೆಯ ಸಮಾಜ ಮತ್ತು ವ್ಯಕ್ತಿಯ ಸ್ವಭಾವದ ನಿರ್ದಿಷ್ಟ ನಿರ್ಮಾಣ ಎಂದು ಪ್ರಕ್ರಿಯೆಯಾಗಿ ಒಬ್ಬರು ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಹಯೆಕ್, ಫ್ರೀಡ್ಮನ್ ಮತ್ತು ನೊಜಿಕ್ ಅವರ ಹೆಸರುಗಳು ಸಮಾನತಾವಾದವನ್ನು ಸ್ವಾತಂತ್ರ್ಯಕ್ಕೆ ಬೆದರಿಕೆಯಾಗಿ ಹೊಂದಿರುವ ಸ್ಥಾನದೊಂದಿಗೆ ಸಂಬಂಧ ಹೊಂದಿವೆ. ಅವಕಾಶದ ಸಮಾನತೆಯನ್ನು
ಹೆಚ್ಚಿಸುವ ಸಲುವಾಗಿ ಕಲ್ಯಾಣ ನಿಬಂಧನೆಗಳಿಗೆ ಅವರ ಬದ್ಧತೆಗಾಗಿ ಜಾನ್ ರಾಲ್ಸ್ ಮತ್ತು ಡ್ವರ್ಕೇನ್ ಅವರಂತಹ ಉದಾರವಾದಿಗಳನ್ನು ನೋಜಿಕ್ ವಿಶೇಷವಾಗಿ ಟೀಕಿಸಿದ್ದಾರೆ. ಸಮಾಜದಲ್ಲಿನ ಅಸಮಾನತೆಯು ಸ್ವಾಭಿಮಾನವನ್ನು ಹಾಳು ಮಾಡುತ್ತದೆ ಎಂದು ಹೇಳುವವರಿಗೆ ಪ್ರತಿಕ್ರಿಯೆಯಾಗಿ ನೋಜಿಕ್ ಅವರಂತಹ ಸ್ವಾತಂತ್ರ್ಯವಾದಿಗಳು ಇದಕ್ಕೆ ವಿರುದ್ಧವಾಗಿ ಸಮಾನತಾವಾದವು ಜನರ ಆತ್ಮಗೌರವವನ್ನು ಕಸಿದುಕೊಳ್ಳುತ್ತದೆ ಎಂದು ವಾದಿಸುತ್ತಾರೆ. ಸಮಾನತೆಯ ಸಮಾಜಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ವಿಶಿಷ್ಟತೆ ಮತ್ತು ವ್ಯಕ್ತಿಗಳ ನಡುವಿನ ವ್ಯತ್ಯಾಸವನ್ನು ಅಂಗೀಕರಿಸುವ ಮೂಲಕ ವ್ಯಕ್ತಿಗಳಿಗೆ ಹೆಚ್ಚಿನ ಗೌರವವನ್ನು ತೋರಿಸುತ್ತಾರೆ ಎಂದು ನೋಜಿಕ್ ಹೇಳಿಕೊಳ್ಳುತ್ತಾರೆ. ಸಮಾನತೆಯ ಸಮಾಜವು ಅಧಿಕಾರ ಶ್ರೇಣಿ, ಆದಾಯ ಮತ್ತು ಸಾಮಾಜಿಕ ಸ್ಥಾನಮಾನದ ಆಧಾರದ ಮೇಲೆ ಯಾವುದೇ ವ್ಯತ್ಯಾಸಗಳಿಂದ ದೂರವಿರುವುದರಿಂದ ಸ್ವಾಭಿಮಾನಕ್ಕೆ ಯಾವುದೇ ಆಧಾರವಿಲ್ಲ, ಏಕೆಂದರೆ ಸ್ವಾಭಿಮಾನವು ಜನರನ್ನು ಪ್ರತ್ಯೇಕಿಸುವ ಮಾನದಂಡಗಳನ್ನು ಆಧರಿಸಿದೆ. ಸಮಾನತೆಯನ್ನು ಸ್ಥಾಪಿಸುವ ಯಾವುದೇ ಪ್ರಯತ್ನವು ರಾಜ್ಯದ ಬಲವರ್ಧನೆಗೆ ಕಾರಣವಾಗುತ್ತದೆ ಮತ್ತು ಆ ಮೂಲಕ ವೈಯಕ್ತಿಕ ಸ್ವಾತಂತ್ರ್ಯವನ್ನು ದುರ್ಬಲಗೊಳಿಸುತ್ತದೆ ಎಂದು ನಂಬುವವರಿಂದ ಬಲವಾದ ಆಕ್ಷೇಪಣೆ ಬರುತ್ತದೆ. ಇದು ಸಮಾನತೆ ಮತ್ತು ಸ್ವಾತಂತ್ರ್ಯದ ನಡುವಿನ ಸಂಬಂಧದ ಪಾಶ್ಚಿಮಾತ್ಯ ರಾಜಕೀಯ ಸಿದ್ಧಾಂತದಲ್ಲಿ ತಿಳಿದಿರುವ ಪ್ರಶ್ನೆಯ ಹೃದಯ ಭಾಗದಲ್ಲಿದೆ. ಅದನ್ನು ನಾವು ಸ್ವಲ್ಪ ಸಮಯದ ನಂತರ ತಿಳಿಯಲಿದ್ದೇವೆ. 4.5 ಲಿಬರಲ್ ಜಸ್ಟಿಫಿಕೇಶನ್ ಆಫ್ ಇನ್ಇಕ್ವಾಲಿಟಿ, ಅಸಮಾನತೆಯ ಉದಾರ ಸಮರ್ಥನೆ. ಉದಾರವಾದಿಗಳು ಲೈಂಗಿಕತೆ, ಜನಾಂಗ ಮತ್ತು ವರ್ಗವನ್ನು ವಿಭಿನ್ನವಾಗಿ ಜನರನ್ನು ಪರಿಗಣಿಸುವ ಸಂಬಂಧಿತ ಮಾನದಂಡವಾಗಿ ತಿರಸ್ಕರಿಸುತ್ತಾರೆ. ಆದರೆ ಅಸಮಾನತೆಗಳು ತಮ್ಮ ವಿಭಿನ್ನ ಮರುಭೂಮಿ ಅಥವಾ ಅರ್ಹತೆಯ ಕಾರಣದಿಂದ ಗಳಿಸಿದರೆ ಮತ್ತು ಅರ್ಹವಾಗಿದ್ದರೆ ಅದು ನ್ಯಾಯಯುತ ಮತ್ತು ನ್ಯಾಯಯುತವಾಗಿದೆ ಎಂದು ಅವರು ನಂಬುತ್ತಾರೆ. ಆದ್ದರಿಂದ ಉದಾರವಾದಿ ಸಿದ್ಧಾಂತವು ಎಲ್ಲಿಯವರೆಗೆ ಅಸಮಾನತೆಯನ್ನು ವಿಶೇಷ ಗುಣಗಳು ಮತ್ತು ಸಾಮರ್ಥ್ಯಗಳು ಅಥವಾ ಸಮಾಜಕ್ಕೆ ವಿಶೇಷ ಕೊಡುಗೆಗಾಗಿ ಪ್ರತಿಫಲ ಅಥವಾ ಮರುಭೂಮಿಯ ಆಧಾರದ ಮೇಲೆ ಸಮರ್ಥಿಸಬಹುದೋ ಅಲ್ಲಿಯವರೆಗೆ ಅದು ಸ್ವೀಕಾರಾರ್ಹವಾಗಿದೆ ಎಂದು ನೋಡುವವರಿಂದ ಹಿಡಿದಿಟ್ಟುಕೊಳ್ಳುತ್ತದೆ. ಸಮಾಜಕ್ಕೆ ಅರ್ಹತೆ, ವಿಶೇಷತೆ ಅಥವಾ ಕೊಡುಗೆ ಏನು ಎಂಬುದನ್ನು ಇಲ್ಲಿ ಗಮನಿಸಲು ಸಹಾಯ ಮಾಡಲಾಗುವುದಿಲ್ಲ. ಇದಲ್ಲದೆ ಒಬ್ಬ ವ್ಯಕ್ತಿಯ ಕೊಡುಗೆಯ ಮೌಲ್ಯವನ್ನು ಪ್ರತ್ಯೇಕಿಸುವುದು ತುಂಬ ಕಷ್ಟ ಮತ್ತು ಕೊಡುಗೆ ನೀಡಿದ ನಂತರ ಒಬ್ಬರು ಹಿಂತಿರುಗಿದರೆ ಒಬ್ಬರು ನಿಜವಾಗಿಯೂ ಏನಾದರೂ ಕೊಡುಗೆ ನೀಡುತ್ತಾರೆಯೇ? ಈ ಸಂಪೂರ್ಣ ಸ್ಥಾನವು ಎಲ್ಲ ವ್ಯಕ್ತಿಗಳು ಸಮಾನ ಮೌಲ್ಯ ಮತ್ತು ಗೌರವವನ್ನು ಹೊಂದಿರುತ್ತಾರೆ ಮತ್ತು ಜನರನ್ನು ಪ್ರತಿಭೆ ಮತ್ತು ಸಾಮರ್ಥ್ಯಗಳ ಗುಂಪಿಗೆ ತಗ್ಗಿಸುತ್ತದೆ ಎಂಬ ಮೂಲಭೂತ ಉದಾರವಾದ ನಿಲುವನ್ನು ವಿರೋಧಿಸುತ್ತದೆ. ಇತ್ತೀಚಿನ
ದಿನಗಳಲ್ಲಿ. ಆದಾಗ್ಯೂ ಆಧುನಿಕ ಉದಾರವಾದಿಗಳಾದ ರಾಲ್ಸ್ ಮತ್ತು ಡ್ವೆರ್ಕಿನ್ ಅಸಮಾನತೆಯನ್ನು ಸಮರ್ಥಿಸುವ ಮಾನದಂಡವಾಗಿ ಅರ್ಹತೆ ಮತ್ತು ಮರುಭೂಮಿಯನ್ನು ತಿರಸ್ಕರಿಸಿದ್ದಾರೆ. ಬದಲಾಗಿ ಅವರು ವಿಭಿನ್ನವಾದ ವೈಯಕ್ತಿಕ ಪ್ರತಿಭೆ ಅಥವಾ ಕೌಶಲ್ಯಗಳನ್ನು ಲೆಕ್ಕಿಸದೆ ಎಲ್ಲ ವ್ಯಕ್ತಿಗಳ ಸಮಾನ ನೈತಿಕ ಮೌಲ್ಯದ ಆಧಾರದ ಮೇಲೆ ಸಮಾನತೆಯ ಪರಿಗಣನೆಯನ್ನು ಪ್ರತಿಪಾದಿಸುತ್ತಾರೆ. ಎಲ್ಲ ಮಾನವರು ಸಮಾನವಾಗಿ ಆಯ್ಕೆಗಳನ್ನು ಮಾಡುವ ಮತ್ತು ಜೀವನ ಯೋಜನೆಗಳನ್ನು ರೂಪಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂಬ ಕಲ್ಪನೆಯ ಮೇಲೆ ಅವರು ಈ ಸಮಾನತೆಯನ್ನು ಆಧರಿಸಿದ್ದಾರೆ. ಉದಾಹರಣೆಗೆ, ಸಾಮರ್ಥ್ಯ ಅಥವಾ ಶ್ರಮಕ್ಕೆ ಅನುಗುಣವಾಗಿ ಪ್ರತಿಫಲಗಳ ವಿತರಣೆಯನ್ನು ನೈತಿಕವಾಗಿ ಅನಿಯಂತ್ರಿತವೆಂದು ತಿರಸ್ಕರಿಸುತ್ತದೆ. ಸಾಮರ್ಥ್ಯಗಳು ಮತ್ತು ಕೌಶಲ್ಯಗಳಿನ ವ್ಯತ್ಯಾಸಗಳಿಗಾಗಿ ಅವರು ವಾದಿಸುತ್ತಾರೆ. ಇದು ಕೇವಲ ಸ್ವಭಾವದ ಸಂಗತಿಗಳು ಮತ್ತು ಈ ಕೌಶಲ್ಯಗಳು ಅಥವಾ ಸಾಮರ್ಥ್ಯಗಳ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯಿಂದಾಗಿ ಯಾರೂ ಗಳಿಸಲು ಅಥವಾ ಅನುಭವಿಸಲು ಸಾಧ್ಯವಿಲ್ಲ. ಎಲ್ಲ ಮಾನವರು ಆದ್ದರಿಂದ ಈ ಸ್ವಾಭಾವಿಕ ಸಾಮರ್ಥ್ಯಗಳನ್ನು ಸಾಮಾಜಿಕ ಆಸ್ತಿಯಾಗಿ ಪರಿಗಣಿಸಲು ಅವರು ಪ್ರತಿಪಾದಿಸುತ್ತಾರೆ. ಇದರಿಂದಾಗಿ ಸಮಾಜವು ಮೂಲಭೂತ ರಚನೆಯನ್ನು ವ್ಯವಸ್ಥೆಗೊಳಿಸಬಹುದು. ಆದ್ದರಿಂದ ಈ ಅನಿಶ್ಚಿತತೆಗಳು ಕನಿಷ್ಠ ಅದೃಷ್ಟದಂತಹ ಒಂಥರ ಒಳಿತಿಗಾಗಿ ಕಾರ್ಯನಿರ್ವಹಿಸುತ್ತದೆ. ರಾಲ್ಸ್ ವಿವರಿಸುವ ಡಿಫರೆನ್ಸ್ ಪ್ರಿನ್ಸಿಪಲ್ ಎಂದು ಕರೆಯಲ್ಪಡುವ ಅವರ ಮನಸ್ಸಿನಲ್ಲಿ ನೈಸರ್ಗಿಕ ಸ್ವತ್ತುಗಳು ಅನ್ಯಾಯದ ಪ್ರಯೋಜನಗಳಿಗೆ ಕಾರಣವಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಉತ್ತಮ ತತ್ವವಾಗಿದೆ. ನ್ಯಾಯದ ತತ್ವವು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನು ಎಷ್ಟು ವ್ಯವಸ್ಥೆಗೊಳಿಸಬೇಕು ಎಂದರೆ ಅವೆರಡು ಕನಿಷ್ಠ ಅನುಕೂಲತೆಯ ಹೆಚ್ಚಿನ ಪ್ರಯೋಜನಕ್ಕಾಗಿ ಮತ್ತು ಎರಡನೆಯದಾಗಿ ಅವಕಾಶದ ನ್ಯಾಯಯುತ ಸಮಾನತೆಯ ಪರಿಸ್ಥಿತಿಗಳಲ್ಲಿ ಎಲ್ಲರಿಗೂ ತೆರೆದಿರುವ ಕಚೇರಿಗಳು ಮತ್ತು ಸ್ಥಾನಗಳಿಗೆ ಲಗತ್ತಿಸಲಾಗಿದೆ. ಇದು ಸಾಂಪ್ರದಾಯಿಕ ಉದಾರವಾದಿ ಹಕ್ಕುಗಳಿಗಿಂತ ಭಿನ್ನವಾಗಿ ಸಮಾನತೆಯ ವ್ಯಾಪಕ ತಿಳುವಳಿಕೆಯಾಗಿದೆ. ಅಸಮಾನ ಪ್ರತಿಫಲಗಳು ವಿಭಿನ್ನ ಸಾಮರ್ಥ್ಯಗಳ ಆಧಾರದ ಮೇಲೆ ಸಮರ್ಥಿಸಲ್ಪಟ್ಟಿಲ್ಲ, ಆದರೆ ಪ್ರೋತ್ಸಾಹಕರಾಗಿ ಅವು ಕಡಿಮೆ ಪ್ರಯೋಜನವನ್ನು ಪಡೆಯುತ್ತವೆ. ಡ್ವೆರ್ಕಿನ್ ಸಮಾನತೆಯ ಮೇಲಿನ ಸಾಂಪ್ರದಾಯಿಕ ಉದಾರವಾದಿ ಕಲ್ಪನೆಗಳೊಂದಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಕೆಲವು ಪುನರ್ವಿತರಣೆ ಮತ್ತು ಕಲ್ಯಾಣ ನೀತಿಗಳ ಅಗತ್ಯವನ್ನು ಒಪ್ಪಿಕೊಳ್ಳುತ್ತಾರೆ. ವರ್ಗಗಳ ನಡುವಿನ ಸಾಂಸ್ಥಿಕ ಅಸಮಾನತೆಗಳ ಅನಿವಾರ್ಯತೆಯನ್ನು ಅದು ಊಹಿಸುತ್ತದೆ ಎಂಬ ಆಧಾರದ ಮೇಲೆ ಮ್ಯಾಕ್ಫರ್ಸನ್ ರಾವ್ಲಿಯನ್ ಸಮಾನತೆಯನ್ನು ಟೀಕಿಸಿದ್ದಾರೆ. ಇದನ್ನು ಮಾಡುವಾಗ ವರ್ಗ
ಆಧಾರಿತ ಅಸಮಾನತೆಗಳು ವಿವಿಧ ವರ್ಗಗಳ ವ್ಯಕ್ತಿಗಳ ನಡುವೆ ಅಸಮಾನವಾದ ಶಕ್ತಿ ಸಂಬಂಧಗಳನ್ನು ಸೃಷ್ಟಿಸುತ್ತವೆ ಮತ್ತು ಆದ್ದರಿಂದ ಸಮಾನತೆಯ ಇತರ ಅಂಶಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂಬ ಅಂಶವನ್ನು ರಾಲ್ಸ್ ನಿರ್ಲಕ್ಷಿಸುತ್ತಾರೆ. 4.6 ಈಕ್ವಾಲಿಟಿ ಅಂಡ್ ಫೆಮಿನಿಸಮ್, ಸಮಾನತೆ ಮತ್ತು ಸ್ತ್ರೀವಾದ. ಸ್ತ್ರೀವಾದಿಗಳು ಸಮಾನತೆಯ ಸಮಸ್ಯೆಯನ್ನು ಲಿಂಗ ಮಸೂರದ ಮೂಲಕ ನೋಡಲು ಪ್ರಯತ್ನಿಸುತ್ತಾರೆ. ಈ ವಿಷಯದಲ್ಲಿ ಒಂದು ಪ್ರಮುಖ ಪುಸ್ತಕವೆಂದರೆ ಸುಸಾನ್ ಉಕಿನ್ ಅವರ ನ್ಯಾಯ, ಲಿಂಗ ಮತ್ತು ಕುಟುಂಬ ಎಂಬ ಪುಸ್ತಕವನ್ನು 1980ರಲ್ಲಿ ಬರೆದಿದ್ದಾರೆ. ಆ ಲೆಕ್ಕದ ಪ್ರಕಾರ ಲಿಂಗಗಳ ನಡುವಿನ ಅಸಮಾನತೆಯಿಂದ ಈಗಾಗಲೇ ಕುಲುಷಿತವಾಗಿರುವ ಪರಿಸರದಲ್ಲಿ ಈ ನಿಯಮಗಳು ಮತ್ತು ತತ್ವಗಳು ಕಾರ್ಯನಿರ್ವಹಿಸುವುದರಿಂದ ಮೂಲಭೂತವಾಗಿ ಸಮಾನತೆಯ ತತ್ವಗಳನ್ನು ವಿವಿಧ ಕ್ಷೇತ್ರಗಳಿಗೆ ವಿಸ್ತರಿಸುವ ಮೂಲಕ ಸಮಾನ ಅವಕಾಶಗಳ ಶಾಸನ ಮತ್ತು ಪುನರ್ವಿತರಣಾ ನ್ಯಾಯ ಸಮಾನತೆಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಎಂದು ವಾದಿಸಲಾಗಿದೆ. ಅಸಮಾನತೆ ಎಂಬುದು ತರಲಾಗಿದೆ ಸಾಮಾಜಿಕ ಆಚರಣೆಗಳ ಬಗ್ಗೆ. ಈ ಆಚರಣೆಗಳಲ್ಲಿ ಹೆಚ್ಚಿನವು ಮಹಿಳೆಯರ ಕಡೆಗೆ ನೇರವಾಗಿ ತಾರತಮ್ಯವನ್ನು ಹೊಂದಿಲ್ಲ, ಆದರೆ ಅವುಗಳ ಒಟ್ಟಾರೆ ಪರಿಣಾಮವು ಅಸಮಾನತೆಯನ್ನು ಬಲಪಡಿಸುತ್ತದೆ ಮತ್ತು ಅದಕ್ಕೆ ನ್ಯಾಯಸಮ್ಮತತೆಯ ಹೊದಿಕೆಯನ್ನು ನೀಡುತ್ತದೆ. ಹೀಗಾಗಿ ಕಾನೂನು ಔಪಚಾರಿಕವಾಗಿ ಲಿಂಗಗಳ ನಡುವೆ ವ್ಯತ್ಯಾಸವನ್ನು ಹೊಂದಿರದಿದ್ದರೂ ಮಹಿಳೆಯರು ನಿರ್ದಿಷ್ಟ ಉದ್ಯೋಗಗಳಲ್ಲಿ ಪ್ರತ್ಯೇಕಗೊಳ್ಳಲು ಒಲವು ತೋರುತ್ತಾರೆ ಮತ್ತು ವೃತ್ತಿಯನ್ನು ಹೊಂದಿರುವ ವಿವಾಹಿತ ಮಹಿಳೆಯರು ಲಿಂಗ ಪಕ್ಷಪಾತದ ಸಮಾಜದಲ್ಲಿ ವಿಶೇಷವಾಗಿ ಅನನುಕೂಲತೆಯನ್ನು ಹೊಂದಿರುತ್ತಾರೆ. ಸ್ತ್ರೀವಾದಿಗಳು ಮಹಿಳೆಯರ ಮೂಲಭೂತ ಅಸಮಾನತೆಯನ್ನು ಎತ್ತಿ ತೋರಿಸುತ್ತಾರೆ. ಕೌಟುಂಬಿಕ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅವರ ದುರ್ಬಲ ಧ್ವನಿ, ಮಕ್ಕಳ ಪಾಲನೆಯ ಅವರ ಕರ್ತವ್ಯ ಮತ್ತು ಕಾರ್ಮಿಕ ಮಾರುಕಟ್ಟೆಯಿಂದ ನಂತರದ ಹಿಂತೆಗೆದುಕೊಳ್ಳುವಿಕೆ ಆಯ್ಕೆಗಳ ಸ್ವಾಭಾವಿಕ ಮತ್ತು ಸ್ವಾಭಾವಿಕ ಕಾರ್ಯಾಚರಣೆಯೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಆದರೆ ಪಾತ್ರಗಳು ಸಾಮಾಜಿಕವಾಗಿ ನಿರ್ಮಿಸಲ್ಪಟ್ಟಿವೆ. ಆದಾಗ್ಯೂ ಅದೇ ಸಮಯದಲ್ಲಿ ಲಿಂಗ ವ್ಯತ್ಯಾಸವನ್ನು ನಿರ್ಮೂಲನೆ ಮಾಡಲು ರಾಜ್ಯವು ವಿಶೇಷವಾಗಿ ಕುಟುಂಬ ಜೀವನದಲ್ಲಿ ತೊಡಗಿಸಿಕೊಂಡಿದ್ದರೆ ಅದು ಬಹುಶಃ ಸ್ತ್ರೀವಾದಿಗಳಿಂದ ಕೂಡ ಅಸಮಾಧಾನಗೊಳ್ಳಬಹುದು. ಲಿಂಗ ಅಸಮಾನತೆಯ ಬಗ್ಗೆ ತಿಳಿದಿರುವುದು ಮತ್ತು ಸಾಮಾಜಿಕ ಆಚರಣೆಗಳು ಮತ್ತು ಸಾಮಾಜಿಕವಾಗಿ ರಚನಾತ್ಮಕ ಪಾತ್ರಗಳನ್ನು
ಗುರುತಿಸುವುದು ಬಹುಶಃ ಸುಲಭವಾಗಿದೆ. ಆದರೆ ಪರಿಹಾರ ಕ್ರಮಕ್ಕೆ ಹೋಗುವುದು ಕಷ್ಟ. ಮಹಿಳೆಯರು ತಮ್ಮ ಅಸಮಾನತೆಯ ಬಗ್ಗೆ ಕುಟುಂಬದಲ್ಲಿ ಅವರ ಅಧೀನ ಪಾತ್ರದ ಬಗ್ಗೆ ಅರಿತುಕೊಳ್ಳದ ಹೊರತು ಮತ್ತು ಸಾಮಾಜಿಕ ನಿರ್ಮಾಣಗಳನ್ನು ಮರು ಓರಿಯೆಂಟ್ ಮಾಡಲು ಮುಂದೆ ಬರದ ಹೊರತು ಲಿಂಗ ಸಮಾನತೆಗೆ ಸಂಬಂಧಿಸಿದಂತೆ ಯಾವುದನ್ನು ಸಾಧಿಸಲಾಗುವುದಿಲ್ಲ. ನಾಲ್ಕು ಪಾಯಿಂಟ್ 7 ಈಕ್ವಾಲಿಟಿ ಅಂಡ್ ಲಿಬರ್ಟಿ, ಸಮಾನತೆ ಮತ್ತು ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಮತ್ತು ಸಮಾನತೆಯು ಸೈದ್ಧಾಂತಿಕ ವಿರೋಧಿಯಾಗಿದೆ ಮತ್ತು ಆದ್ದರಿಂದ ಈ ಸಂಘರ್ಷವನ್ನು ಸರಿಪಡಿಸಲಾಗದು ಎಂದು ಸಾಮಾನ್ಯವಾಗಿ ಹೇಳಲಾಗುತ್ತದೆ. ಟೊಕ್ವಿಲ್ಲೆ ಅವರು ಸಾಮೂಹಿಕ ಅನುಸರಣೆ ಮತ್ತು ಬಹುಸಂಖ್ಯಾತರ ದಬ್ಬಾಳಿಕೆಗೆ ಹೆದರಿ ಸಮಾನತೆಯನ್ನು ಸ್ವಾತಂತ್ರ್ಯಕ್ಕೆ ಅಪಾಯವನ್ನುಂಟು ಮಾಡುವುದನ್ನು ಕಂಡರು. ಫ್ರೈಡ್ಮನ್, ನೊಜಿಕ್ ಮತ್ತು ಹಯೇಕ್ ಈ ಸ್ಥಾನಕ್ಕೆ ಸಂಬಂಧಿಸಿದ ಕೆಲವು ಇತ್ತೀಚಿನ ಹೆಸರುಗಳು. ಸಮಾನತೆಯನ್ನು ಸ್ಥಾಪಿಸುವ ಪ್ರಯತ್ನಗಳು ತಕ್ಷಣವೇ ದಬ್ಬಾಳಿಕೆ ಮತ್ತು ಸ್ವಾತಂತ್ರ್ಯದ ನಷ್ಟವನ್ನು ಸೂಚಿಸುತ್ತವೆ ಎಂದು ಸೂಚಿಸುವ ಮೂಲಕ ಉದ್ದೇಶಪೂರ್ವಕವಾಗಿ ಸ್ವಾತಂತ್ರ್ಯ ಮತ್ತು ಸಮಾನತೆಯ ನಡುವಿನ ವಿರೋಧಾಭಾಸವನ್ನು ಉಂಟು ಮಾಡುವುದು ಅಂತಹ ಸ್ಥಾನವನ್ನು ಮಾಡುತ್ತದೆ. ವ್ಯಕ್ತಿಗಳು ತಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯಗಳ ವಿಷಯದಲ್ಲಿ ವಿಭಿನ್ನವಾಗಿರುವುದರಿಂದ ಅವರ ಜೀವನದಲ್ಲಿ ವ್ಯತ್ಯಾಸಗಳು ಅಸ್ತಿತ್ವದಲ್ಲಿರುತ್ತವೆ ಮತ್ತು ಆದ್ದರಿಂದ ಅಸಮಾನತೆಯ ಕಡೆಗೆ ನೈಸರ್ಗಿಕ ಪ್ರವೃತ್ತಿ ಇರುತ್ತದೆ ಎಂದು ಅವರು ಸೂಚಿಸುತ್ತಾರೆ. ಇದನ್ನು ಸರಿಪಡಿಸುವ ಯಾವುದೇ ಪ್ರಯತ್ನವು ನಿರಂಕುಶ ನಿಗ್ರಹದಿಂದ ಕೂಡಿರುತ್ತದೆ ಮತ್ತು ಆದ್ದರಿಂದ ಸ್ವಾತಂತ್ರ್ಯದ ನಷ್ಟದೊಂದಿಗೆ ಇರುತ್ತದೆ. ಇಲ್ಲಿ ಸಮಾನತೆಯನ್ನು ಏಕರೂಪತೆಯೊಂದಿಗೆ ಸಮೀಕರಿಸುವ ಉದ್ದೇಶಪೂರ್ವಕ ಪ್ರಯತ್ನವಿದೆ. ಸಮಾನತೆಯ ಸಮಾಜವು ಏಕರೂಪದ ಸಮಾಜವಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಅವನ ಅಥವಾ ಅವಳ ವೈಯಕ್ತಿಕ ಮತ್ತು ವಿಭಿನ್ನ ಪ್ರತಿಭೆಗಳನ್ನು ನೀಡಿದ ಸಮಾಜವು ಸಮಾನವಾದ ಮೌಲ್ಯಯುತ ಮತ್ತು ತೃಪ್ತಿಕರ ಜೀವನವನ್ನು ಆನಂದಿಸಬಹುದು. ಸಮಾನತೆ ಮತ್ತು ಸ್ವಾತಂತ್ರ್ಯವು ಹೊಂದಾಣಿಕೆಯಾಗುವುದಿಲ್ಲ ಎಂದು ವಾದಿಸುವವರು ಸ್ವಾತಂತ್ರ್ಯದ ನಿರ್ದಿಷ್ಟ ತಿಳುವಳಿಕೆಯೊಂದಿಗೆ ಪ್ರಾರಂಭಿಸುತ್ತಾರೆ. ಸ್ವಾತಂತ್ರ್ಯದ ಋಣಾತ್ಮಕ ಪರಿಕಲ್ಪನೆ ಎಂದು ವಿವರಿಸಲಾಗಿದೆ. ವಾಸ್ತವವಾಗಿ ಅವರು ಸ್ವಾತಂತ್ರ್ಯದ ಸಕಾರಾತ್ಮಕ ಪರಿಕಲ್ಪನೆಯು ಸ್ವಾತಂತ್ರ್ಯವಲ್ಲ, ಆದರೆ ಸ್ವಾತಂತ್ರ್ಯದ ವೇಷಭೂಷಣ ಎಂದು ವಾದಿಸುತ್ತಾರೆ. ಸ್ವಾತಂತ್ರ್ಯದ ನಕಾರಾತ್ಮಕ ಚಿತ್ರವು ವ್ಯಕ್ತಿಯ ಜೀವನದಲ್ಲಿ
ಉದ್ದೇಶಪೂರ್ವಕ ಹಸ್ತಕ್ಷೇಪದ ಅನುಪಸ್ಥಿತಿಯಲ್ಲಿ ಸ್ವಾತಂತ್ರ್ಯವನ್ನು ನೋಡುತ್ತದೆ. ಇದಕ್ಕೆ ವಿರುದ್ಧವಾಗಿ ಅವರು ಸ್ವಾತಂತ್ರ್ಯವನ್ನು ಲಭ್ಯತೆ ಮತ್ತು ಅರ್ಥಪೂರ್ಣ ಮತ್ತು ಪರಿಣಾಮಕಾರಿ ಆಯ್ಕೆಗಳನ್ನು ಮಾಡುವ ಸಾಮರ್ಥ್ಯ ಎಂದು ನೋಡುತ್ತಾರೆ. ಸ್ವಾತಂತ್ರ್ಯದ ಅಂತಹ ತಿಳುವಳಿಕೆಯ ತಕ್ಷಣವೇ ಸಾಮಾಜಿಕ ಮತ್ತು ಸಾಂಸ್ಥಿಕ ಶಕ್ತಿಯ ರಚನೆಗಳಿಗೆ ಪ್ರವೇಶ, ವಸ್ತು ಮತ್ತು ಆರ್ಥಿಕ ಅವಶ್ಯಕತೆಗಳ ನೆರವೇರಿಕೆ ಮತ್ತು ಸಹಜವಾಗಿ ಶಿಕ್ಷಣ ಮತ್ತು ಜ್ಞಾನದ ಸ್ವಾಧೀನದ ಸಮಸ್ಯೆಗಳಿಗೆ ಲಿಂಕ್ ಮಾಡುತ್ತದೆ. ಆದ್ದರಿಂದ ಸಮಾನತೆಗಳು ಸಾಮಾಜಿಕ ಶಕ್ತಿ, ಆರ್ಥಿಕ ಸಂಪತ್ತು ಮತ್ತು ಶಿಕ್ಷಣದ ವಿಷಯದಲ್ಲಿ ಸಮಾನತೆಯು ಎಲ್ಲರಿಗೂ ಸಮಾನವಾದ ಮೌಲ್ಯಯುತ ಮತ್ತು ತೃಪ್ತಿಕರ ಜೀವನವನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ ಎಂದು ನಂಬುತ್ತಾರೆ. ಇದನ್ನು ಮಾಡುವಾಗ ಸಮಾನತಾವಾದಿಗಳು ಅಧಿಕಾರದ ಸಾಮಾಜಿಕ ಮತ್ತು ಸಾಂಸ್ಥಿಕ ರಚನೆಗಳಿಂದ ನಿರ್ಗಹಿಸಲ್ಪಟ್ಟ ಸಮಾನತೆಯನ್ನು ಅನುಸರಿಸುತ್ತಿದ್ದಾರೆ. ಸಂಪತ್ತಿನ ವ್ಯಾಪಕ ಅಸಮಾನತೆಗಳಿಂದ ಸ್ವಾತಂತ್ರ್ಯವು ಗಂಭೀರವಾಗಿ ಅಡ್ಡಿಪಡಿಸುತ್ತದೆ. ಶಿಕ್ಷಣ ನಮ್ಮ ಮನಸ್ಸನ್ನು ತೆರೆಯುವ ಮೂಲಕ ಮತ್ತು ವಿವಿಧ ಕೌಶಲ್ಯಗಳೊಂದಿಗೆ ನಮಗೆ ಶಿಕ್ಷಣ ನೀಡುವ ಮೂಲಕ ನಿಸ್ಸಂದೇಹವಾಗಿ ವಿಮೋಚನೆಯ ಅಂಶವಾಗಿದೆ. ಆದ್ದರಿಂದ ಈ ಯಾವುದೇ ಅಂಶಗಳಿಗೆ ಪ್ರವೇಶದಲ್ಲಿ ಯಾವುದೇ ಅಸಮಾನತೆಯು ಅರ್ಥಪೂರ್ಣ ಮತ್ತು ತೃಪ್ತಿಕರ ಜೀವನವನ್ನು ನಡೆಸುವ ವ್ಯಕ್ತಿಯ ಸಾಮರ್ಥ್ಯವನ್ನು ಮಿತಿಗೊಳಿಸುತ್ತದೆ ಎಂದು ವಾದಿಸಬಹುದು. ಇದು ಸಮಾನತಾವಾದಿಗಳಿಗೆ ಸ್ವಾತಂತ್ರ್ಯದ ಕಲ್ಪನೆಯ ಸಾರವಾಗಿದೆ. ಮನುಷ್ಯರು ಸುಮ್ಮನೆ ಬಿಡುವುದರಿಂದ ಮುಕ್ತರಾಗುವುದಿಲ್ಲ ಎಂದು ಸಮಾನತಾವಾದಿಗಳು ವಾದಿಸುತ್ತಾರೆ. ಅಧಿಕಾರ, ಸಂಪತ್ತು ಮತ್ತು ಶಿಕ್ಷಣವು ಸ್ವಾತಂತ್ರ್ಯದ ಮೂಲಗಳಾಗಿವೆ ಮತ್ತು ಆ ಅಂಶಗಳಲ್ಲಿ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗದ ಸಮಾಜವು ಮುಕ್ತ ಸಮಾಜವಾಗುವುದಿಲ್ಲ ಎಂದು ಅವರು ವಾದಿಸುತ್ತಾರೆ. ಹೀಗಾಗಿ ಸ್ವಾತಂತ್ರ್ಯ ಮತ್ತು ಸಮಾನತೆಯು ಸೈದ್ಧಾಂತಿಕ ವಿರೋಧಿಯಾಗಿರುವುದಕ್ಕಿಂತ ದೂರದಲ್ಲಿ ಹೊಂದಿಕೆಯಾಗುವುದಿಲ್ಲ, ಆದರೆ ಒಂದರ ಮೇಲೆ ಅವಲಂಬಿತವಾಗಿದೆ ಎಂದು ನಾವು ನೋಡುತ್ತೇವೆ. 20ನೇ ಶತಮಾನದ ಬಹುಪಾಲು ಸಮಾನತೆ ಕೇವಲ ಸಮರ್ಥನೆಯ ಅಗತ್ಯವಿದ್ದ ಸಮಯವಾಗಿತ್ತು. ರಾಷ್ಟ್ರಗಳು ಮತ್ತು ಸಮಾಜಗಳು ತಮ್ಮನ್ನು ತಾವು ಸಂಘಟಿಸಬೇಕಾದ ಕೇಂದ್ರ ತತ್ವವಾಗಿ ಇಂದು ಕಂಡುಬಂದಿದೆ. ಆದಾಗ್ಯೂ ಈ ಶತಮಾನದ ಅಂತ್ಯದ ವೇಳೆಗೆ ಸಮಾನತೆಯನ್ನು ನೈತಿಕವಾಗಿ ಅನಪೇಕ್ಷಿತವೆಂದು ಪ್ರಸ್ತುತಪಡಿಸುವ ಗಂಭೀರ ಬೌದ್ಧಿಕ ಮತ್ತು ರಾಜಕೀಯ ಪ್ರಯತ್ನವಿದೆ. ಆಸ್ತಿಯ ಹಕ್ಕಿನ ಉಲ್ಲಂಘಿಸಲಾಗದ ಸ್ವಭಾವ ಮತ್ತು ಸಮಾಜದ ಮೂಲಭೂತವಾಗಿ ಬಹುವಚನ ಸ್ವರೂಪ ಸಮಾನತೆಯ ವಿರೋಧಿಗಳು ಪ್ರತಿಪಾದಿಸುತ್ತಾರೆ. ಸಮಾನತೆಯ ಅನ್ವೇಷಣೆಯಿಂದ ತೀವ್ರವಾಗಿ ಬೆದರಿಕೆ ಹಾಕುತ್ತಾರೆ. ಯೂನಿಟ್ 4
ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ. ಇದರ ಸಾರಾಂಶ ಈಗ ನಾವು ತಿಳಿಯಲಿದ್ದೇವೆ. ಈ ಘಟಕದಲ್ಲಿ ಸಮಾನತೆಯ ಪರಿಕಲ್ಪನೆಯ ಅರ್ಥವೇನೆಂದು ಪರೀಕ್ಷಿಸಲು ನಾವು ಪ್ರಯತ್ನಿಸಿದ್ದೇವೆ. ವಿವಿಧ ರೀತಿಯ ಅಸಮಾನತೆಗಳ ವಿರುದ್ಧ ಹೋರಾಡುತ್ತಿರುವ ಸಮಾಜದಲ್ಲಿ ನಾವು ವಾಸಿಸುತ್ತಿದ್ದೇವೆ ಎಂಬ ಅಂಶವನ್ನು ಇದು ವಿಶೇಷವಾಗಿ ಗಮನಾರ್ಹವಾಗಿದೆ. ಸಮಾನತೆ ಅದರ ಅತ್ಯಂತ ನಿರ್ಬಂಧಿತ ಅರ್ಥದಲ್ಲಿ ಔಪಚಾರಿಕ ಸಮಾನತೆಯಾಗಿದೆ. ಇದು ಎಲ್ಲ ಮಾನವರ ಸಾರ್ವತ್ರಿಕ ಮಾನವೀಯತೆಯ ಕಲ್ಪನೆಗೆ ಚಂದಾದಾರವಾಗಿದೆ. ನಾವು ನೋಡಿದ ಅವಕಾಶದ ಸಮಾನತೆಯನ್ನು ಅಂತಿಮವಾಗಿ ಅಸಮಾನತೆಯನ್ನು ಸಮರ್ಥಿಸಲು ಬಳಸಬಹುದು. ಫಲಿತಾಂಶಗಳ ಸಮಾನತೆಯು ಸಮಾನತೆ ಪದದ ಅರ್ಥವನ್ನು ವಿಸ್ತರಿಸುತ್ತದೆ. ಸಮಾನತೆಯ ಆಧುನಿಕ ಉದಾರವಾದ ರಕ್ಷಣೆಯನ್ನು ನಾವು ತೆಗೆದುಕೊಂಡಿದ್ದೇವೆ ಮತ್ತು ಅದು ಅಸಮಾನತೆಯನ್ನು ಹೇಗೆ ಸಮರ್ಥಿಸುತ್ತದೆ? ಅದು ಸಮಾಜದಲ್ಲಿ ಕೆಟ್ಟವರ ಗರಿಷ್ಠ ಪ್ರಯೋಜನಕ್ಕಾಗಿ ಕೆಲಸ ಮಾಡಿದರೆ ಮಾತ್ರ. ಸಮಾನತೆಯ ಸ್ತ್ರೀವಾದಿ ವಿಮರ್ಶೆಯನ್ನು ನಾವು ಗಮನಿಸಿದ್ದೇವೆ. ಅಂತಿಮವಾಗಿ ನಾವು ಸಮಾನತೆ ಮತ್ತು ಸ್ವಾತಂತ್ರ್ಯದ ನಡುವಿನ ಸಂಬಂಧದ ಬಗ್ಗೆ ಚರ್ಚೆಯನ್ನು ಪರಿಶೀಲಿಸಿದ್ದೇವೆ ಮತ್ತು ಸ್ವಾತಂತ್ರ್ಯದ ಋಣಾತ್ಮಕ ಪರಿಕಲ್ಪನೆಯು ಎರಡು ಪರಿಕಲ್ಪನೆಗಳನ್ನು ಸಂಘರ್ಷದಂತೆ ಮಾಡುತ್ತದೆ. ಮತ್ತೊಮ್ಮೆ ನಾವು ಸಾರಾಂಶಗಳನ್ನು ನೋಡಿದಾಗ ಅಂತಿಮವಾಗಿ ಏನು ತಿಳಿಯುತ್ತೇವೆ ಎಂದರೆ, ಸಮಾನತೆ ಮತ್ತು ಸ್ವಾತಂತ್ರ್ಯದ ನಡುವಿನ ಸಂಬಂಧದ ಬಗ್ಗೆ ಚರ್ಚೆಯನ್ನು ಪರಿಶೀಲಿಸಿದ್ದೇವೆ ಮತ್ತು ಸ್ವಾತಂತ್ರ್ಯದ ಋಣಾತ್ಮಕ ಪರಿಕಲ್ಪನೆಯು ಎರಡು ಪರಿಕಲ್ಪನೆಗಳನ್ನು ಸಂಘರ್ಷದಂತೆ ತೋರುವಂತೆ ಮಾಡುತ್ತದೆ. ಇಲ್ಲಿಗೆ ಈ ದಿನದ ಸಂಚಿಕೆ ಮುಗಿದಿದೆ. ಎಲ್ಲರಿಗೂ ನಮಸ್ತೆ.